ಓಕೆ ಆಯ್ತನೋ ಸರ್. ನಾಳೆ ವೋಟ್ ಚೋರಿ ಅಭಿಯಾನ ಆಯ್ತು. ನೋಡಿ, ಕರ್ನಾಟಕದಿಂದ ಈ ವೋಟ್ ಚೋರಿ ವಿಚಾರ ಈ ರಾಷ್ಟ್ರ ಗಮನವನ್ನು ಸೆಳೆದಿದೆ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಫ್ರೀಡಮ್ ಪಾರ್ಕ್ನಿಂದ ಇದಕ್ಕೆ ಚಾಲನೆಯನ್ನು ಕೊಟ್ಟರು. ನಾವು ಅನೇಕ ತನಿಖೆಗಳು ಕೂಡ ನಾವು ಮಾಡಿಸಿದ್ದೇವೆ. ತನಿಖೆಯಲ್ಲೂ ಕೂಡ BJPಯ ಮಾಜಿ ಶಾಸಕರು, ಅವ್ರ ಕುಟುಂಬದವರೆಲ್ಲ ಯಾವ ರೀತಿ ವೋಟ್ನ ಡಿಲೀಟ್ ಮಾಡ್ತಾಯಿದ್ರು ಅಂತೆಲ್ಲ ಎಲ್ಲ ದಾಖಲೆಗಳು ಬಂದಿದೆ. ಒಂದು ವೋಟ್ ಕದಿಯೋಕ್ಕೆ 80 ರೂಪಾಯಿ ಕೊಡ್ತಾಯಿದ್ರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಇವರೆಲ್ಲ ವೋಟ್ನೆಲ್ಲ ತೆಗೆದುಹಾಕುವಂಥ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇದು ಅನೇಕ ಕ್ಷೇತ್ರಗಳಲ್ಲಿ ನಡ್ಕೊಂಡು ಬರ್ತಾ ಇದನ್ನು ಮಹದೇವಪುರ ಇರ್ಬೋದು, ಗಾಂಧಿನಗರ ಇರ್ಬೋದು, ಆಳಂದ ಇರ್ಬೋದು ಮತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಇದು ನಡ್ಕೊಂಡು ಬಂದದ್ದನ್ನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಇವತ್ತರೆಗೂ ಉತ್ತರ ಕೊಡಲಿಲ್ಲ. ನಮಗೆ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ನಾವು ಅವ್ರಿಗೆ ಮಾಹಿತಿಯನ್ನು ಕೇಳಿದ್ರೆ ಮಾಹಿತಿ ಹಕ್ಕು ಕಾಯ್ದೆ ಈ ದೇಶದಲ್ಲಿ ಬಂದಿದೆ, ಅದು ಕೂಡ ಕೊಡ್ತಾ ಇಲ್ಲ. ನನ್ನೇ ಕೇಳಿದ್ರು, ನಾನು ಎತ್ಕೊಂಡೋಗಿ ರೆಪ್ರೆಸೆಂಟೇಷನ್ ಕೊಟ್ಟು ಬಂದೆ, ಕೆಲವು ಇನ್ಫಾರ್ಮೇಷನ್ ಬೇಕು ಅಂತ. ನನಗೆ ಬಿಡಿ, COD ಎನ್ಕ್ವೈರಿ ಮಾಡಿದಾಗ ನಮ್ಮ ಪೊಲೀಸ್ ಆಫೀಸರ್ಸು 18 ಕಾಗದ ಬರೆದವ್ರೆ, ನಮಗೆ ಡಾಟಾ ಕೊಡಿ ಅಂಥೇಳಿ. ಇನ್ಫಾರ್ಮೇಷನ್ನು, ಟೆಲಿಫೋನ್ದು ಮತ್ತೊಂದೆಲ್ಲ ಯಾರು ಅದನ್ನು ಕೊಡಲಿಲ್ಲ. ಆದರೂ ತನಿಖೆ ಮಾಡಿ ರಿಪೋರ್ಟ್ ಕೂಡ ಈಗಾಗಲೇ ಬಂದಿದೆ. ನಂಬರ್ 1. ಎರಡನೇದು, ತಮಗೆಲ್ಲ ಗೊತ್ತಿದೆ, ಚಿಲ್ಮೆ ಹೆಸರಿನಲ್ಲಿ ಒಂದು ದೊಡ್ಡ ದಂಧೆ ನಡೆಸಿ ಐಡೆಂಟಿಫಿಕೇಷನ್ ಕಾರ್ಡ್ನ BJP ಕಾರ್ಯಕರ್ತರಿಗೆ ಬೇರೆಯವ್ರಿಗೆಲ್ಲ ಕೊಟ್ಕೊಂಡು ಮಾಡ್ತಾ ಇದ್ದನ್ನು ಅದನ್ನು ಕೂಡ ಬಂದು ಕೆಲವು ಆಫೀಸರ್ಸ್ ಕೂಡ ಸಸ್ಪೆಂಡ್ ಆಗಿ ಅದರ ಮೇಲೆ ಕೂಡ ಒಂದು ದೊಡ್ಡ ತನಿಖೆ ಕೂಡ ನಡೆದು, ನಾನು ಸುರ್ಜೇವಾಲಾ ಸಾಹೇಬರೆಲ್ಲ ಬಂದು ಡೆಲ್ಲಿಲಿ ಎಲೆಕ್ಷನ್ ಕಮಿಷನ್ ಎಲ್ಲ ಭೇಟಿ ಮಾಡಿ ಆಗ ಒಂದು ದೊಡ್ಡ ರದ್ದಾಂತ ಕೂಡ ಆಯಿತು. ಅದು ಕೂಡ ಒಂದು ದೊಡ್ಡ ಪ್ರೊಸೆಸ್ಸಲ್ಲಿ ಇದೆ. ಸೊ ಇದನ್ನೆಲ್ಲ ರಾಜ್ಯದ ಜನತೆಗೆ ತಿಳಿಸ್ಬೇಕು, ದೇಶದ ಜನತೆಗೆ ತಿಳಿಸ್ಬೇಕು ಅಂತ. ಇದು ಬರೀ ಕರ್ನಾಟಕದ ಪ್ರಾಬ್ಲಮ್ ಅಲ್ಲ. ಹರಿಯಾಣ ಇರ್ಬೋದು, ಬಿಹಾರ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಡೆನೂ, ಮಹಾರಾಷ್ಟ್ರ ಎಲ್ಲ ಕಡೆನೂ ಈ ರೀತಿ ಎಲ್ಲ ನಡ್ಕೊಂಡು ಬಂದಿದೆ. ಇದನ್ನು ನಾನು ಎಲೆಕ್ಷನ್ನು ನಾವು ಗೆದ್ದಿರ್ಬೋದು, ಸೋತಿರ್ಬೋದು, ಅದು ಬೇರೆ ವಿಚಾರ. ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಮತದಾನದ ಹಕ್ಕು ನಮ್ಮೆಲ್ಲರಿಗೂ ಕೂಡ ಕೊಡಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ. ರಾಹುಲ್ ಗಾಂಧಿಯವರಾಗಲಿ, ಖರ್ಗೆ ಸಾಹೇಬರಾಗಲಿ ಅವ್ರ ಸ್ವಂತಕ್ಕೇನು ಮಾಡ್ತಾಯಿಲ್ಲ. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ ಕೂಡ ಸಾವಿರಾರು ಜನ ಬಂದಿದ್ದಾರೆ. ಸೊ ಬೇಕಾದಷ್ಟು ಜನ ಎಲ್ಲ ನಮಗೆ ಟ್ರೈನು ಸೋಮಣ್ಣವ್ರು ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಟ್ರೈನು, ಒಂದು ಸ್ಪೆಷಲ್ ಟ್ರೈನ್ ಕ್ಯಾನ್ಸಲ್ ಆಯಿತು. ರೀಸನ್ ಸರ್? ಬಟ್ ಅವ್ರಿಗೇನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ. ಫಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಲೆಟ್ರ್ ಬರೆದಿದ್ದು ದುಡ್ಡು ಕಟ್ಟೋಕ್ಕೆಲ್ಲ 1 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ನಾನು KPCCಯಿಂದ ಎಲ್ಲ ರಿಲೀಸ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ತಿರ್ಗಾ ಇಲ್ಲ, ಕೊಡೋಕ್ಕಾಗಲ್ಲ ಅಂಥೇಳಿ ಮಾಹಿತಿ ಬಂತು. ಸೊ ಅದಕ್ಕೆ ನಾನು ಆಯಿತು, ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಕೆಲವೆಲ್ಲ ಬೋಗಿಗಳಲ್ಲಿ ಅವರವರೇ ಬುಕ್ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ. ಫ್ಲೈಟ್ಸಲ್ಲೂ ಕೂಡ ಬಂದಿದ್ದಾರೆ. 1000ಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ನಾವು ರೂಮ್ಗಳು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ ಅವ್ರು ಮಾತ್ರ ಮಾಡಿಕೊಟ್ಟಿದ್ದೇವೆ. ಲಾಸ್ಟಲ್ಲಿ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಈಗ 3-4 ಜಾಗದಲ್ಲಿ ಆಗಿದೆ. ಸೊ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಸೊ ನಮ್ಮ ಅನೇಕ 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಎಲ್ಲ ಬರ್ತಾಯಿದ್ದಾರೆ. ಅಸೆಂಬ್ಲಿ ನಡೀತಾ ಇದೆ, ಅದು ಕೆಲವೆಲ್ಲ ವಾಪಸ್ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಮುಂಚಿತವಾಗಿ ಸ್ವಲ್ಪ ನೋಡೋಣ ಅಂತ ಬಂದಿದ್ದೇನೆ. ಸರ್, ಈಗ 2 ಬಾರಿ ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸಮಸ್ಯೆಗಳಾಗಿತ್ತು ಆ ಪ್ರತ್ಯಕ್ಷದರ್ಶಿಗಳನ್ನ ಪ್ರೆಸೆಂಟ್ ಮಾಡುವಂಥದ್ದನ್ನು ಮಾಡಿದ್ರು. ಈಗ ನಾಳೆ ಏನಾದರೂ ಆ ರೀತಿಯಾದಂಥದ್ದು ಈಗ ನೋಡಪ್ಪ, ರಾಹುಲ್ ಗಾಂಧಿ ಅವರು ಸತ್ತೋಗಿರೋರನ್ನ ಭೇಟಿ ಮಾಡಿದ್ದಾರೆ. ಯಾರು ಸತ್ತೋಗಿದ್ದಾರೆ, ಯಾರು ಓಟು ಸತ್ತೋಗಿದ್ದಾರೆ ಅಂತ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಕರೆಸು ಕೂಡ ಭೇಟಿ ಮಾಡಿದ್ದಾರೆ. ಸೊ ನೀವೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡಿ ಒಂದೇ ಮನೆಯಲ್ಲಿ 80 ಓಟ್ ಇದ್ದಿದ್ದು ಆ ಮನೆಗೂ ಕೂಡ TV ನೀವೇ ಎಲ್ಲ ತೋರಿಸಿದ್ದೀರಿ. ಇವೆಲ್ಲ ಕೂಡ ಆಗಿದೆ. ನಾಳೆ ನಾವೇನು ಪ್ರದರ್ಶನ ಏನು ಮಾಡಬೇಕಾಗಿಲ್ಲ. ಇರೋವಂಥ 1-2 ಅವರ್ ಟೈಮಲ್ಲಿ ನಾವು ಏನು ಜನಕ್ಕೆ ಸಂದೇಶ ಕೊಡಬೇಕು, ಜಾಗೃತಿ ಮೂಡಿಸ್ಬೇಕು, ಆ ಕೆಲಸನ ನಮ್ಮ ಪಕ್ಷ ಮಾಡ್ತದೆ. ನಮ್ಮ ಪಕ್ಷ ಇರೋದೇ ಈ ದೇಶದ ಒಂದು ಬದ್ಧತೆಗೋಸ್ಕರ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ, ರಾಷ್ಟ್ರಗೀತೆ ಕೊಟ್ಟಿದೆ, ನಿಮ್ಗೆ ಅನೇಕ ಹಕ್ಕುಗಳನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೀವಿ. ನಾಳೆ ಸಂಜೆ 7 ಗಂಟೆ ಸೋನಿಯಾ ಗಾಂಧಿ
ಪ್ರತ್ಯೇಕ ಭೇಟಿಗೆ? ನೋಡಪ್ಪ, ನನಗೆ ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ. ಏನಾದರೂ ಕೇಳೋರು ಇದ್ದೀರಾ? ನಿಗದಿ ಆ ರೀತಿ ಚರ್ಚೆ ನನಗೆ ಇದ್ರ ಜೊತೆಗೆ ನನಗೊಂದು ಕಾಟ ಇದೆ. ನನಗೆ ನನ್ನ ತಮ್ಮಂಗೆ ಇವರು ಅದ್ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ. 19 ಒಳಗಡೆ ಬಂದು ನೀವು ನಮಗೆ ಅದೇ ನಾವು ಕೊಡಬೇಕು, ನ್ಯಾಷನಲ್ ಅವಾರ್ಡ್ ದುಡ್ಡು ಕೊಟ್ಟಿದ್ದೆ ನಾವು. ಸೊ ಅದು ಹೇಳಿದ್ದಾರೆ. ಅದು ನಮ್ಮ ಲಾಯರ್ಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ನೀವೇನಾದರೂ ಕೇಳಿದ್ರೆ ಸರ್? ನೋಡ್ತೀನಿ. ಫಸ್ಟು ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡಬೇಕಲ್ಲ. ನಿಮ್ಮಂಥವ್ರ ಸಲೆಲ್ಲ ತೆಗೆದುಕೊಂಡು ಮಾಡ್ತೀನಿ. ಖುದ್ದಾಗಿ ಹೋಗ್ಬೇಕಾದ್ರೂ ನಿಮ್ಗೆ ತಿಳಿಸ್ತೀನಿ ನಾನು. ಸರ್ ಏನಾದರೂ ಕೇಳಿದ್ರೆ ಸರ್ ನೀವೇನಾದರೂ ಮಾಡ್ತೀರಾ ಸರ್? ನಾನು ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನಲ್ಲಿ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಗ್ತಾರೆ. ಎಲ್ಲ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡಿ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂದ ತಕ್ಷಣ ನೋಡಿ ನಮ್ಮ ಲೀಡರ್ಗಳೆಲ್ಲ ಹುಡ್ಕೊಂಡು ಬಂದವ್ರು ನಾನು ಭೇಟಿ ಮಾಡೋಕ್ಕೆ. ಹಂಗೆ ಪಾಪ ಎಲ್ಲ ಈ ರಾಜ್ಯದ ವಿವಿಧ ಮೂಲೆಯಿಂದ ಬಂದವ್ರೆ ನೋಡಿ. ಇಲ್ಲೇ ಕೆಲವರು ತೆಲಂಗಾಣಲ್ಲಿ ಬಂದಿರೋರು ಇದ್ದಾರೆ, ಆಂಧ್ರದಿಂದ ಬಂದವರು ಇದ್ದಾರೆ. ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು? ದೇವರು ವರ ಕೊಡೋದು ಅಲ್ಲ, ಡೆಲ್ಲಿ ದೇವರು ಬೇಗ ಕೊಡುತ್ತೆ ಸರ್, ಹಂಗೆಲ್ಲ ಹಿಡಿಯಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.